ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಬನ್ನಿರಿ ದೇವರ ಮಾತುಗಳನ್ನು ಕೇಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಿಮ್ಮ ವಾಕ್ಯಕ್ಕಾಗಿ ಕಾದುಕೊಂಡಿದ್ದೇವೆ ದೇವರೇ. ನಮ್ಮ ಜೀವಿತದಲ್ಲಿ ಎಷ್ಟೋ ಸಮಸ್ಯೆಗಳಿವೆ, ಎಷ್ಟೋ ಪ್ರಶ್ನೆಗಳಿವೆ. ನಮಗೆ ಗೊತ್ತು ದೇವರೇ, ನಿಮ್ಮ ಬಳಿಯಲ್ಲಿ ಪ್ರತಿ ಪ್ರಶ್ನೆಗೂ ಉತ್ತರ ಇದೆ ಎಂದು, ಪ್ರತಿ ಸಮಸ್ಯೆಗೂ ಪರಿಹಾರ ಇದೆ ಎಂದು. ನಿಮ್ಮನ್ನು ಬಿಟ್ಟು ಯಾರ ಬಳಿಗೆ ಹೋಗ್ಲಿಕ್ಕಾಗುತ್ತೆ ದೇವರೇ? ನಿಮ್ಮಲ್ಲಿ ಜೀವವುಳ್ಳ ಮಾತುಗಳಿವೆ. ನಿಮ್ಮ ಮಾತುಗಳಿಗಾಗಿ ಕಾದುಕೊಂಡಿರುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ದೇವರ ಮಾತುಗಳು ನಿತ್ಯ ಜೀವದ ಮಾತುಗಳಾಗಿವೆ. ಕೆಲವೊಂದು ಸಾರಿ ಬಹಳಷ್ಟು ಜನ ಶಿಷ್ಯರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ, ಅಂದರೆ 12 ಮಂದಿಯನ್ನು ಯೇಸು ಆರಿಸಿಕೊಳ್ತಾರೆ. ಮತ್ತೆ ಇನ್ನು ಅನೇಕರು ನಾವು ಕೂಡ ನಿನ್ನನ್ನು ಹಿಂಬಾಲಿಸುತ್ತೇವೆ ಎಂದು ಹೆಚ್ಚು ಕಡಿಮೆ 70 ಮಂದಿ ಯೇಸುವನ್ನು ಹಿಂಬಾಲಿಸಲು ಇಷ್ಟಪಡ್ತಾರೆ. ಯಾಕೆಂದರೆ ಆತನು ಮಾಡಿದ ಮಹತ್ಕಾರ್ಯಗಳನ್ನು ನೋಡ್ತಾರೆ. ಆತನು 5 ರೊಟ್ಟಿ 2 ಮೀನುಗಳನ್ನು ಹಂಚಿದಾಗ ಚೆನ್ನಾಗಿ ಬೇಕಾದಷ್ಟು ಆಹಾರ ದೊರಕಿತು. ಎಲ್ಲಿಗೆ ಹೋದರೂ ಆತನಿಗೆ ಜೈಕಾರ ಹಾಕುವಂಥವರಿದ್ದಾರೆ. ಲೋಕವೆಲ್ಲ ಆತನನ್ನು ಹಿಂಬಾಲಿಸುತ್ತಿದೆ ಎಂದು ಗಮನಿಸಿ ನಾವು ನಿನ್ನನ್ನು ಹಿಂಬಾಲಿಸುತ್ತೇವೆ ಎಂದು ಬರುತ್ತಾರೆ. ಆದರೆ ಯೇಸು ಕ್ರಿಸ್ತನು ಶಿಲುಬೆಯನ್ನು ಎದುರುಗೊಳ್ಳಬೇಕಾದ ಸಮಯದಲ್ಲಿ, ನಾನು ಮನುಷ್ಯಕುಮಾರನಾಗಿದ್ದು ಮನುಷ್ಯರ ಕೈಯಿಂದ ಪಾಪಿಗಳ ಕೈಗೆ ಒಪ್ಪಿಸಲ್ಪಡ್ತೇನೆ, ಅವರು ನನ್ನನ್ನು ಹಿಂಸೆಗೊಳಿಸಿ ಸಾಯಿಸುತ್ತಾರೆ, ಆದರೆ 3ನೇ ದಿನದಲ್ಲಿ ಎದ್ದು ಬರುತ್ತೇನೆ ಎಂದು ಹೇಳಿದ ಕೊನೆ ಮಾತು ಕೇಳಲ್ಲ ಬಹಳಷ್ಟು ಜನ. ಅವಮಾನ, ನಿಂದೆ ಇರುವಾಗ ಅದರ ಹಿಂದೆ ಆಶೀರ್ವಾದ ಕೂಡ ಇರುತ್ತೆ ಎಂಬುದಾಗಿ ಯಾಕೆ ನಂಬಲ್ಲ ಪ್ರಿಯರೇ? ಕಷ್ಟವೇ ಫಲಿಸುತ್ತೆ ಎಂಬ ಗಾದೆ ಇದೆಯಲ್ಲವೇ? ಮೊದಲು ಕಷ್ಟಗಳಿರುವಾಗ ತಾನೇ ಫಲಿತಾಂಶ ಸಿಗೋದು. ಶಿಲುಬೆ ಇಲ್ಲದೆ ಸಿಂಹಾಸನವಿಲ್ಲ, ಶ್ರಮೆಗಳಿಲ್ಲದೆ ಕಿರೀಟವೂ ಇಲ್ಲ, ಮುಳ್ಳು ಕಿರೀಟವಿಲ್ಲದೆ ಜೀವ ಕಿರೀಟ ಹೀಗೆ ಸಂಪಾದಿಸಿಕೊಳ್ಳಲಾಗುತ್ತೆ. ಬಹಳಷ್ಟು ಜನ ಶಿಷ್ಯರು ಆ ಮಾತನ್ನು ಕೇಳಿ ಹಿಂಜರಿದು ಹೋದರು. ಆಗ ಯೇಸು ಹೇಳ್ತಾರೆ 12 ಮಂದಿಗೆ, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರಾ? ಈ ದಿನ ನಮಗೂ ಕೇಳ್ತಿದ್ದಾರೆ, ನೀವು ಬಿಟ್ಟು ಹೋಗಬೇಕೆಂದಿದ್ದೀರಾ? ಹೌದು ದೇವ್ರೆ, ಏನಿದೆ ನಿಮ್ಮೊಂದಿಗಿದ್ರೆ? ಯಾವಾಗಲೂ ಒಂದೇ ರೀತಿಯಾಗಿದೆ ಜೀವಿತ. ಅದೇನೋ ಬಹಳಷ್ಟು ಜನರು ಭಕ್ತಿ ಎಂದರೆ ಒಂದು ಬಾಧೆಯಾಗಿ ಮುಖ ಮೂಗು ಎಲ್ಲ ಬಾಡಿಸಿಕೊಂಡು ಒಂಥರ ಕಷ್ಟಪಡ್ತಾರೆ. ಇನ್ನೆಷ್ಟು ದಿನ ಸುಳ್ಳಾಡದೆ ಇರಬೇಕು, ಇನ್ನೆಷ್ಟು ದಿನ ಬೈಯಲಾರದೆ ಇರಬೇಕು, ಇನ್ನೆಷ್ಟು ದಿನ ಸಿನಿಮಾ ನೋಡಲಾರದೆ ಇರಬೇಕು, ಇನ್ನೆಷ್ಟು ದಿನ ಮೋಸ ಮಾಡಲಾರದೆ ಇರಬೇಕು, ಇನ್ನೆಷ್ಟು ದಿನ ಲಂಚ ತೆಗೆದುಕೊಳ್ಳದೆ ಬೇಡ ಅನ್ನಬೇಕು, ಇನ್ನೆಷ್ಟು ದಿನ ಮನಸಾಕ್ಷಿಗೋಸ್ಕರ ಎಲ್ಲವನ್ನೂ ನಾನು ಸಹಿಸಿಕೊಳ್ಬೇಕು, ನನ್ನಿಂದ ಆಗಲ್ಲ ಎನ್ನುವಂಥವರಿದ್ದೀರಾ? ಆದರೆ ಯೇಸುವನ್ನು ಹಿಂಬಾಲಿಸುವುದೊಂದೇ ಶ್ರೇಷ್ಠ. ಇವುಗಳೆಲ್ಲ ಕಸವಾಗಿವೆ, ಹೋಗ್ಲಿ ಹೋಗ್ಲಿ ಹೋಗ್ಲಿ, ನನ್ನ ಕರ್ತನಿಗೋಸ್ಕರ ಶ್ರಮೆ ಅನುಭವಿಸುವುದೇ ನನಗೆ ಮೇಲೆ ಅನ್ನುವಂತೆ ಉನ್ನತವಾದ ಹೃದಯವುಳ್ಳವರಾಗಿದ್ದೀರಾ? ಆ ದಿನ ಶಿಷ್ಯರಿಗೆ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ದೇವರೇ, ನಾವು ನಿನ್ನನ್ನು ಬಿಟ್ಟು ಯಾರ ಬಳಿಗೆ ಹೋಗುವೆವು? ನಿನ್ನಲ್ಲಿ ನಿತ್ಯ ಜೀವದ ಮಾತುಗಳುಂಟು, ನಿನ್ನ ಮಾತುಗಳೇ ಸಾಕಯ್ಯ. ಅವುಗಳೇ ನಮ್ಮ ಜೀವಿತವನ್ನು ರೂಪಿಸುತ್ತಿವೆ, ನಮ್ಮ ಜೀವಿತದಲ್ಲಿ ನಂಬಿಕೆಯನ್ನು ಅಭಿವೃದ್ಧಿಪಡಿಸುತ್ತವೆ, ನಮಗೆ ಜ್ಞಾನೋದಯ ಉಂಟು ಮಾಡುತ್ತವೆ, ನಮಗೆ ಪರಿಶುದ್ಧ ಅಭಿಲಾಷೆ ಉಂಟು ಮಾಡುತ್ತವೆ. ಯೇಸುವಿನ ಮಾತುಗಳು ದೊಡ್ಡ ನಿರೀಕ್ಷೆಯನ್ನು ಉಂಟು ಮಾಡುತ್ತವೆ. ಈ ದೇವರ ಮಾತುಗಳನ್ನು ದಿನಾಲೂ ಕೇಳುತ್ತಾ ಇರುವಾಗ ನಿಮ್ಮಲ್ಲಿ ಬಹಳಷ್ಟು ಜನ ಸಾಕ್ಷಿ ಕೊಡ್ತಾ ಇದ್ದೀರಲ್ಲವೇ? ದೇವರ ವಾಕ್ಯ ಕೇಳಿದ ನಂತರ ನಾವು ಆಧರಿಸಲ್ಪಡ್ತಿದ್ದೇವೆ, ನಾವು ಆಶೀರ್ವದಿಸಲ್ಪಡ್ತಿದ್ದೇವೆ, ನಾವು ಬಲ ಹೊಂದುತ್ತಿದ್ದೇವೆ, ನಾವು ಸೈತಾನನನ್ನು ಜಯಿಸುತ್ತಾ ಇದ್ದೇವೆ, ದುರಭ್ಯಾಸಗಳಿಂದ ಬಿಡುಗಡೆ ಹೊಂದುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ಜಗಳವಾಡುವ ನಾವು ಈಗ ಜಗಳವಾಡದೆ ಸಹಿಸಿಕೊಳ್ತಿದ್ದೇವೆ. ಅದಕ್ಕಿಂತ ಮುಂಚೆ ಪ್ರೀತಿ ಇಲ್ಲದ ನಮ್ಮ ಕುಟುಂಬದಲ್ಲಿ ದೇವರ ಪ್ರೀತಿಯುಳ್ಳವರಾಗಿ ಜೀವಿಸ್ತಿದ್ದೇವೆ ಎಂದು ಹೇಳ್ತಿದ್ದೀರಲ್ಲವೇ? ದೊಡ್ಡ ದೇವರು ನಮಗಿದ್ದಾರೆ. ದೇವರ ಮಾತುಗಳು ಕೇಳುತ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ಮಾರ್ಪಡುವಿಕೆ ಉಂಟಾಗ್ತದೆ. ನೀನೇ ನಿತ್ಯ ಜೀವದ ಮಾತುಗಳುಳ್ಳತನಾಗಿದ್ದಿ. ಈ ದಿನ ಬಹಳಷ್ಟು ಜನರಿಗಿರುವ ಸಮಸ್ಯೆವೇನೆಂದರೆ, ನಿಜವಾಗ್ಲೂ ಯೇಸು ಕ್ರಿಸ್ತನು ದೊಡ್ಡ ದೇವರಾಗಿರೋದಾದ್ರೆ, ಸ್ವಸ್ಥಪಡಿಸೋದಾದ್ರೆ ಹಾಸ್ಪಿಟಲ್ನಲ್ಲಿದ್ದವರಿಗೆ ಸ್ವಸ್ಥಪಡಿಸಬೇಕಲ್ಲವೇ? ನಿಜವಾಗ್ಲೂ ದೇವರ ಬಳಿಯಲ್ಲಿ ಅಷ್ಟೊಂದು ದೊಡ್ಡ ಶಕ್ತಿ ಇದ್ರೆ ಭೂಲೋಕದವರೆಲ್ಲ ಕೆಟ್ಟು ಹೋಗುವಾಗ ಯಾಕೆ ಸುಮ್ಮನೆ ನೋಡ್ತಾ ಕೂತಿದ್ದಾರೆ? ಭೂಲೋಕದವರನ್ನೆಲ್ಲ ಶಿಕ್ಷಿಸಬೇಕಲ್ಲವೇ, ದಂಡಿಸಬೇಕಲ್ಲವೇ, ಇಲ್ಲವೇ ಅವರನ್ನು ಮಾರ್ಪಡಿಸಬೇಕಲ್ಲವೇ ಎಂದು ಹೇಳ್ತಿರ್ತಾರೆ. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತನು ಪ್ರೀತಿಯುಳ್ಳಾತನಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮ್ಮನ್ನು ದೇವರು ಉಂಟು ಮಾಡಿದಾಗ ನಮಗೆ ಸ್ವೇಚ್ಛೆಯನ್ನು ಕೊಟ್ಟಿದ್ದಾರೆ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿಕೊಂಡಿದ್ದಾರೆ. ನಮ್ಮೊಳಗಡೆಯಿಂದ ಆ ಸ್ವೇಚ್ಛೆಯನ್ನು ತೆಗೆದುಹಾಕಿದರೆ ನಾವು ಕೈಗೊಂಬೆ ಆಗ್ತೇವೆ ಹೊರತು ಮಾನವರಾಗಿರೋದಿಲ್ಲ, ದೇವರ ಸೃಷ್ಟಿಯಾಗಿರೋದಿಲ್ಲ. ಅದಕ್ಕಾಗಿಯೇ ದೇವರು ನಮಗೆ
ಆಪ್ಷನ್ ಕೊಡ್ತಾರೆ, ಏನ್ ಬೇಕು ಕೋರಿಕೊಳ್ಳಿರಿ ಎಂದು. ಇಗೋ ಜೀವ, ಇಗೋ ಮರಣ, ಇಗೋ ಆಶೀರ್ವಾದ, ಇಗೋ ಶಾಪ, ಇಗೋ ಇದು ಬೆಳಕು, ಇದು ಕತ್ತಲು. ಏನ್ ಬೇಕೆಂದು ಆರಿಸಿಕೊಳ್ಳಿರಿ. ನಿಮ್ಮಷ್ಟಕ್ಕೆ ನೀವೇ ಆರಿಸಿಕೊಳ್ಬೇಕು. ನನಗಿದು ಬೇಕು ದೇವರೇ, ನನ್ನ ಹೃದಯದೊಳಗೆ ನೀನು ಬರಬೇಕು ದೇವರೇ, ನೀನು ನನ್ನ ಕೈ ಕೆಲಸಗಳನ್ನು ಆಶೀರ್ವದಿಸಬೇಕು ಯೇಸುವೇ ಎಂದು ನೀವು ಬೇಡಿಕೊಳ್ಳೋದಾದ್ರೆ, ನನ್ನನ್ನು ಸ್ವಸ್ಥಪಡಿಸಿರಿ ದೇವರೇ, ನನಗೆ ಸಹಾಯ ಮಾಡಿರಿ ದೇವರೇ ಎಂದು ಬೇಡಿಕೊಂಡಂತಹ ಯಾರನ್ನೇ ಆಗಲಿ ತಳ್ಳಿ ಹಾಕಲಿಲ್ಲ ಯೇಸು. ಆ ಕಾಲದಲ್ಲಾಗಲಿ ಇವತ್ತಾಗಲಿ ಎಂದೇ ಆಗಲಿ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಅಷ್ಟೇ ಹೊರತು ಯೇಸುವಿನ ಬಳಿಗೆ ಬರಲಾರದೆ ಆತನಲ್ಲಿ ನೀವು ನಂಬಿಕೆ ಇಡದೆ ನನಗ್ಯಾಕೆ ದೇವರು ಅದ್ಭುತ ಮಾಡ್ತಾ ಇಲ್ಲ ಎನ್ನುವುದರಲ್ಲಿ ಪ್ರಯೋಜನವಿಲ್ಲ. ಈ ಸೋಪನ್ನು ಬಳಸಿದ್ರೆ ನಿಮ್ಮ ವಸ್ತ್ರಗಳೆಲ್ಲ ಫಳಫಳ ಅಂತ ಹೊಳೆಯುತ್ತವೆ ಎಂಬುದಾಗಿ ಒಂದು ಅನೌನ್ಸ್ಮೆಂಟ್ ಮಾಡುತ್ತಾ ಒಂದು ಬೀದಿಯಲ್ಲಿ ಮೈಕ್ ಇಟ್ಕೊಂಡು ಗಾಡಿಯಲ್ಲಿ ಸುತ್ತಾಡ್ತಾ ಇದ್ರಲ್ಲವೇ, ಈ ಸೋಪು ಬೆಳ್ಳಗಾಗಿ ನಿಮ್ಮ ವಸ್ತ್ರ ಮಾಡುತ್ತವೆ ಎಂಬುದಾಗಿ ಆರ್ಭಟಿಸುತ್ತಾ ಅಡ್ವರ್ಟೈಸ್ಮೆಂಟ್ ಮಾಡುತ್ತಾ ಹೋಗ್ತಿರುವಾಗ ಒಬ್ಬ ವ್ಯಕ್ತಿ ಅವರ ಗಾಡಿಯನ್ನು ನಿಲ್ಲಿಸಿದನಂತೆ. ಏನಯ್ಯ ನೀವು ಹೇಳ್ತಿರೋದು, ನಿಮ್ಮ ಸೋಪು ವಸ್ತ್ರಗಳೆಲ್ಲ ಬೆಳ್ಳಗಾಗಿ ಮಾಡೋದಾದ್ರೆ ಆ ಕಡೆ ನೋಡು, ಆ ಕೆಸರಲ್ಲಿ ಆಟ ಆಡುತ್ತಿರುವ ಆ ಮಕ್ಕಳ ವಸ್ತ್ರಗಳೆಲ್ಲ ನೋಡು, ಹಾಗಾದ್ರೆ ಆ ಮಕ್ಕಳ ವಸ್ತ್ರಗಳೆಲ್ಲ ಯಾಕೆ ಹೊಲಸಾಗಿವೆ ಹೇಳು ಎಂದು ಆತನಿಗೆ ಕೇಳ್ತಾನೆ. ನೀವ್ ಹೇಳ್ರಿ ಅದಕ್ಕೆ ಉತ್ತರ ಏನೆಂದು? ಆ ಸೋಪು ಬೆಳ್ಳಗಾಗಿ ಮಾಡುತ್ತೆ ಎನ್ನುವುದು ವಾಸ್ತವವೇ. ಆದರೆ ಆ ಮಕ್ಕಳಾಗಿರ್ಬೋದು, ಇಲ್ಲವೇ ಅವರ ವಸ್ತ್ರಗಳು ಬೆಳ್ಳಗಾಗಬೇಕಾದ್ರೆ ಏನ್ ಮಾಡಬೇಕು? ಆ ಸೋಪನ್ನು ಕೊಂಡುಕೊಂಡು ತಮ್ಮ ಬಟ್ಟೆ ವಾಶ್ ಮಾಡಿಕೊಳ್ಳುವಾಗ ತಾನೇ ಹೊಲಸೋಗೋದು. ಯೇಸು ಕ್ರಿಸ್ತನು ನಿಮ್ಮನ್ನು ಸ್ವಸ್ಥಪಡಿಸುತ್ತಾರೆ, ನಿಮ್ಮನ್ನು ರಕ್ಷಿಸುತ್ತಾರೆ, ನಿಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡ್ತಾರೆ ಎಂದು ನೀವು ಕೇಳಿ ಸುಮ್ಮನೆ ಇದ್ರೆ ಪ್ರಯೋಜನವೇನು? ನಂಬಬೇಕಲ್ಲವೇ? ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿಬಿಡಲ್ಲ ಅಂದಿದ್ದಾರೆ. ಕರ್ತನೇ ನನ್ನನ್ನು ಸ್ವಸ್ಥಪಡಿಸಿರಿ, ಕರ್ತನೇ ನನ್ನನ್ನು ರಕ್ಷಿಸಿರಿ, ಕರ್ತನೇ ನನಗೆ ಸಹಾಯ ಮಾಡಿರಿ ಎಂದು ಬೇಡಿಕೊಳ್ಳುವವರೆಲ್ಲರಿಗೂ ಅಂಥವರ ಪಾಪಗಳನ್ನು ಕ್ಷಮಿಸಿದ್ದಾರೆ, ಅವರ ರೋಗಗಳನ್ನು ವಾಸಿ ಮಾಡಿದ್ದಾರೆ. ಈ ದಿನಕ್ಕೂ ಕೂಡ ಆತ್ಮಸ್ವರೂಪನಾದ ದೇವರು ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡುವುದಾದರೆ ಅದ್ಭುತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲು ಸಿದ್ಧವಾಗಿದ್ದಾರೆ. ಈ ದಿನ ಬಹಳಷ್ಟು ಜನರು ದೇವರ ಮಾತುಗಳನ್ನು ಕೇಳಿ ಅವರು ಪರಿವರ್ತನೆ ಹೊಂದುವುದರ ಬದಲಿಗೆ, ಮನಸ್ಸನ್ನು ಮಾರ್ಪಡಿಸಿಕೊಳ್ಳುವುದರ ಬದಲಿಗೆ, ಒಂದು ದಿನ ಒಬ್ಬ ವ್ಯಕ್ತಿ ತನ್ನ ಮುಖ ಕನ್ನಡಿಯಲ್ಲಿ ನೋಡಿಕೊಂಡು ತನ್ನ ಮುಖ ಅದರಲ್ಲಿ ವಿಕಾರವಾಗಿ ಕಾಣಿಸಿದ್ದಕ್ಕೆ ಆ ಕನ್ನಡಿಯನ್ನೇ ಒಡೆದುಹಾಕದನಂತೆ. ಇಲ್ಲೇ ಕನ್ನಡಿಯೇ, ನನ್ನ ಮುಖ ಇಷ್ಟು ವಿಕಾರವಾಗಿ ತೋರಿಸುತ್ತೀಯಾ ಎಂಬುದಾಗಿ. ಅದರ ತಪ್ಪೇನಿದೆ? ಅವನು ಹೇಗಿದ್ದನೋ ಹಾಗೆ ತೋರಿಸಿತು. ಅದೇ ರೀತಿ ದೇವರ ವಾಕ್ಯವೆಂಬ ಕನ್ನಡಿ ನಮ್ಮ ಬದುಕನ್ನು ಬಯಲ್ಪಡಿಸುವಾಗ ಕೋಪಗೊಂಡ್ರೆ ಪ್ರಯೋಜನವೇನು? ಬೈಬಲನ್ನು ಹರಿದಾಕಿದ್ರೆ ಪ್ರಯೋಜನವೇನು? ಬೈಬಲ್ ಸುಟ್ಟಾಕಿದ್ರೆ ಪ್ರಯೋಜನವೇನು? ನಿಮ್ಮ ಸ್ವಭಾವವನ್ನು ಬಯಲ್ಪಡಿಸುವ ವಾಕ್ಯವನ್ನು ನಿಮ್ಮ ಹೃದಯಕ್ಕೆ ಅನ್ವಯಿಸಿಕೊಂಡು ನಿಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುವುದಾದರೆ, ನಿಮ್ಮ ಹೃದಯ ಸರಿಪಡಿಸಿಕೊಳ್ಳುವುದಾದರೆ ನೀವು ಆಶೀರ್ವಾದ ಹೊಂದುತ್ತೀರಿ. ಅನೇಕರು ದೇವರ ವಿಷಯದಲ್ಲಿ ದೇವರಿಗೆ ವಿರುದ್ಧವಾದ ಆಲೋಚನೆ ಉಳ್ಳವರಾಗಿರೋದು, ಯೇಸುವನ್ನು ದೂಷಿಸುವುದು, ವಿರುದ್ಧವಾಗಿ ಪ್ರಶ್ನಿಸುವುದು, ಇವೆಲ್ಲವೂ ಕೂಡ ಹೊಸದಲ್ಲ ಪ್ರಿಯರೇ. ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲರಿಗೂ ಗೊತ್ತಾಗ್ತಿದೆ. ಆ ಕಾಲದಲ್ಲಿಯೂ ಕೂಡ ಕೆಲವೊಂದು ಜನ ಶಾಸ್ತ್ರಿಗಳು ಅಂದರೆ ಕೈಯಿಂದ ಬರೆಯುತ್ತಾ ಇದ್ರು. ಆ ಕಾಲದಲ್ಲಿ ಬೈಬಲ್ ಅನ್ನು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಕಾಲದಲ್ಲಿ ಪ್ರಿಂಟಿಂಗ್ ಇಲ್ಲದಕ್ಕಾಗಿ 5 ಕಾಂಡಗಳೇ ಇದ್ವು. ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡ. ಅದೇ ಧರ್ಮಶಾಸ್ತ್ರ, ಅದೇ ಲಾ. ಬೇರೆ ಲಾ ಇರಲಿಲ್ಲ ಪ್ರಪಂಚದಲ್ಲಿ. ಆ ಕಾನೂನಿನ ಪ್ರಕಾರವೇ ಈ ದಿನವೂ ಕೂಡ ಅನೇಕ ಕಾನೂನುಗಳು ನಿರ್ಮಿಸಲಾಗಿವೆ. 10 ಕಮಾಂಡ್ಮೆಂಟ್ಸ್ ಕೂಡ ನಮಗಿವೆ. ಈ ಶಾಸ್ತ್ರಿ ಒಮ್ಮೆ ಯೇಸುವಿನ ಬಳಿಗೆ ಬಂದು ಎದುರು ಪ್ರಶ್ನೆ ಕೇಳ್ತಾನೆ. ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನ. ಶಾಸ್ತ್ರಿಗಳಲ್ಲಿ ಒಬ್ಬನು ಅವರ ತರ್ಕವನ್ನು ಕೇಳಿ ಯೇಸು ಅವರಿಗೆ ಒಳ್ಳೆಯ ಉತ್ತರ ಕೊಟ್ಟನೆಂದು ತಿಳಿದು ಹತ್ತಿರಕ್ಕೆ ಬಂದು, ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ಕರ್ತನಾದ ದೇವರು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ಎರಡನೆಯದಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಏನಂತೆ? ಎರಡನೆಯ ಆಜ್ಞೆ. 10 ಆಜ್ಞೆಗಳನ್ನು 2 ಆಜ್ಞೆಗಳನ್ನಾಗಿ ಯೇಸು ಮಾಡಿ ಸೇರ್ಪಡೆ ಮಾಡುತ್ತಾರೆ. ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು. ಪೂರ್ತಿಯಾಗಿ ದೇವರನ್ನು ಪ್ರೀತಿಸಬೇಕು. ನೋಡಿರಿ, ದೇವರನ್ನು ಪ್ರೀತಿಸುವವರು, ದೇವರಿಗೆ ಭಯಪಡುವವರು, ದೇವರ ವಾಕ್ಯಾನುಸಾರವಾಗಿ ಜೀವಿಸುವವರು, ಅವರಿಗೆ ಇತರ ಧ್ಯಾಸಗಳು, ಇತರ ಆಸೆಗಳು, ಇತರ ಅಪೇಕ್ಷೆಗಳು ಇರೋದಿಲ್ಲ ಪ್ರಿಯರೇ. ಅವರು ದೇವರ ವಿಷಯಗಳಲ್ಲಿ ಅಜಾಗರೂಕರಾಗಿ ನಿರ್ಲಕ್ಷ್ಯರಾಗಿ ಇರೋದಿಲ್ಲ.
ಅವರು ದೇವಾಲಯಕ್ಕೆ ಹೋಗುವ ವಿಷಯದಲ್ಲಿ, ಪ್ರಾರ್ಥಿಸುವ ವಿಷಯದಲ್ಲಿ, ದೇವರಿಗೆ ಘನಪಡಿಸುವ ವಿಷಯದಲ್ಲಿ, ದೇವರಿಗೆ ವಿಧೇಯರಾಗುವ ವಿಷಯದಲ್ಲಿ, ಆತನ ಮೇಲಿನ ಪ್ರೀತಿಯ ನಿಮಿತ್ತ ಅವರು ಸ್ಪಾಂಟೇನಿಯಸ್ ಆಗಿ, ಅವರು ತಮ್ಮಷ್ಟಕ್ಕೆ ತಾವೇ ಸ್ವೇಚ್ಛೆಯಿಂದ ಕರ್ತನ ಮಾತಿಗೆ ವಿಧೇಯರಾಗುತ್ತಾ ಇರ್ತಾರೆ. ಎರಡನೇ ಆಜ್ಞೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು. ನೆರೆಯವನು ಅಂದರೆ ನಮ್ಮ ಪಕ್ಕದವನು ಎಂದರ್ಥ ಅಲ್ಲ. ನಿನ್ನ ನೆರೆಯವನು ಯಾರು ಎಂದು ಕೇಳಿದಾಗ, ಅಗೋ ಅವಶ್ಯಕತೆಯಲ್ಲಿರುವವನೇ, ಶ್ರಮೆಯಲ್ಲಿರುವವನೇ ಎಂದು ಯೇಸು ಒಂದು ಸಾಮ್ಯ ಹೇಳ್ತಾರಲ್ಲವೇ. ನಮ್ಮ ನೆರೆಯವರು ಯಾರೆಂದರೆ, ನಮಗೆ ಎಷ್ಟೋ ಇದ್ದಾಗಿಯೂ ನಮಗೆ ಹೊಟ್ಟೆ ತುಂಬ ಊಟ ಮಾಡಲು ಆಹಾರವಿದೆ, ಹಸಿವೆಯಿಂದ ನಮ್ಮ ಮುಂದೆ ಬಂದವನು ಅವನೇ ನಮ್ಮ ನೆರೆಯವನು. ನಿಮ್ಮ ಅವಶ್ಯಕತೆ ತೀರಿದಾಗ ನಿಮಗೆ ಉಳಿದಿರುವುದೆಲ್ಲ ದುಡ್ಡಿದೆ, ಅವಶ್ಯಕತೆಯಲ್ಲಿ ಒಬ್ಬನಿದ್ದಾನೆ, ಅವನು ನಿಮಗೆ ಕಾಣಿಸಿದ್ರೆ ಅವನೇ ನಿಮ್ಮ ನೆರೆಯವನು. ನಿಮ್ಮ ನೆರೆಯವನು ಅವಶ್ಯಕತೆಯಲ್ಲಿರುವಾಗ, ಬಾಧೆಯಲ್ಲಿರುವಾಗ, ಶ್ರಮೆಗಳಲ್ಲಿರುವಾಗ, ಕೊರತೆಗಳಲ್ಲಿರುವಾಗ ಅವರನ್ನು ನಿಮ್ಮಂತೆಯೇ ಪ್ರೀತಿಸಿರಿ. ನಿಮ್ಮ ವಸ್ತ್ರದ ಕುರಿತಾಗಿ ಆಲೋಚಿಸ್ತಾ ಇದ್ದೀರಿ, ಅವರ ಕುರಿತು ಏನಾದರೂ ಮಾಡಿ. ನಿಮ್ಮ ಆಹಾರದ ಕುರಿತು ಎಷ್ಟೋ ಶ್ರದ್ಧೆ ವಹಿಸುತ್ತಾ ಇದ್ದೀರಿ. ಹಸುವೆಯಿಂದ ಬಂದವರಿಗೆ ನಿಮಗಿರುವುದರಲ್ಲಿ ಒಂದು ತುತ್ತು ಅನ್ನ ಹಾಕಿರಿ. ಕೊಡಿರಿ, ನಿಮಗೆ ಕೊಡಲಾಗುವುದು ಎಂದು ಯೇಸು ಹೇಳಿದ್ದಾರೆ. ಯಾವಾಗ ನಮ್ಮ ನೆರೆಯವರನ್ನು ನಾವು ಪ್ರೀತಿಸುತ್ತೇವೋ, ಅವರ ಮೇಲೆ ಅಸೂಯೆ ಪಡುವುದಿಲ್ಲ, ಅವರಿಗಿರುವುದನ್ನು ಆಶಿಸುವುದಿಲ್ಲ, ಅವರ ವಿರುದ್ಧ ಚಾಡಿ ಹೇಳುವುದಿಲ್ಲ, ಅವರ ಕುರಿತಾಗಿ ಸುಳ್ಳು ಸಾಕ್ಷಿ ಹೇಳುವುದಿಲ್ಲ, ಅವರಿಗೆ ಯಾವ ಹಾನಿ ಮಾಡಲ್ಲ. ದೇವರೊಂದಿಗೆ ನೀವು ಸರಿಯಾಗಿದ್ದು ನಿಮ್ಮ ನೆರೆಯವರೊಂದಿಗೂ ನೀವು ಸರಿಯಾಗಿರೋದಾದರೆ ನೀವು ದೇವರ ಎಲ್ಲಾ ಆಜ್ಞೆ ಕೈಕೊಂಡವರಾಗಿರ್ತೀರಿ. ಈ ದಿನ ನೋಡಿರಿ, ನಮ್ಮ ಜೀವಿತದಲ್ಲಿ ಯೇಸುವಿನ ಬಳಿಗೆ ಬಂದು ಪ್ರಶ್ನಿಸುವಂತವರಾಗಿದ್ದೇವೆ ಹೊರತು ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂತಹ ಪರಿಶುದ್ಧ ಸತ್ಯವೇದವನ್ನು ಓದಿ ಧ್ಯಾನಿಸಿ ಅನುಸರಿಸುವವರಾಗಿಲ್ಲದೇ ಇರುವುದರಿಂದ ನಮ್ಮ ಭಕ್ತಿ ಮಾತಿನ ಭಕ್ತಿಯಾಗಿಯೇ ಉಳ್ಕೊಂಡಿದೆ. ಪ್ರೀತಿಯ ಕುರಿತಾಗಿ ಹಾಡಂದ್ರೆ ಹಾಡ್ತಾರೆ, ಪ್ರಸಂಗ ಮಾಡು ಅಂದ್ರೆ ಮಾಡುತ್ತಾರೆ, ಎಷ್ಟೋ ರೀತಿಯಲ್ಲಿ ವಿವರಣೆ ಬೇಕಂದಾಗ ಕೊಡ್ತಾರೆ. ಆದರೆ ಪ್ರಾಕ್ಟಿಕಲ್ಗೆ ಬರೋಷ್ಟೊತ್ತಿಗೆ ಪ್ರೀತಿ ಅಂದ್ರೆ ನಿಮ್ಮನ್ನು ಪಕ್ಕಕ್ಕೆ ತಳ್ಳಿ ಹಾಕಿ ಎದುರಿರುವವರಿಗೆ ಪ್ರಾಮುಖ್ಯತೆ ಕೊಡುವಂಥದ್ದಾಗಿದೆ. ಇತರರ ಬಾಧೆಗಳನ್ನು ನಿಮ್ಮ ಬಾಧೆಯೆಂದೆಣಿಸಿ ಸಹಿಸುವಂಥದ್ದಾಗಿದೆ. ಇತರರ ಕೊರತೆ ನಿಮ್ಮ ಕೊರತೆಯೆಂದೆಣಿಸಿ ಸಹಕರಿಸುವಂಥದ್ದಾಗಿದೆ. ಅವರ ಕಣ್ಣೀರನ್ನು ನಿಮ್ಮ ಕಣ್ಣೀರೆಂದು ಭಾವಿಸಿ ಅವರ ಕಣ್ಣೀರು ಒರೆಸುವಂಥದ್ದಾಗಿದೆ. ಯೇಸು ತೋರಿಸಿದ ಪ್ರೀತಿ ಅದಾಗಿದೆ. ಅಂತಹ ಪ್ರೀತಿ ಇಲ್ಲದೆ ನಾವು ಸುಮ್ಮನೆ ಆರ್ಭಾಟ ಮಾಡುವುದರಿಂದ ಪ್ರಯೋಜನವಿಲ್ಲ. ದೇವದೂತರ ಭಾಷೆಯಲ್ಲಿ ನಾನು ಮಾತಾಡಿದರೂ, ಬೆಟ್ಟಗಳನ್ನೇ ಕದಲಿಸುವ ನಂಬಿಕೆ ನನಗಿದ್ದರು. ಅಷ್ಟೇ ಅಲ್ಲ, ಪೌಲನು ಹೇಳ್ತಾನೆ, ಸುಡಲು ನನ್ನ ದೇಹವನ್ನು ಅರ್ಪಿಸಿಕೊಟ್ಟರು ಕೂಡ, ನನ್ನ ಆಸ್ತಿಯೆಲ್ಲ ಬಡವರಿಗೆ ಹಂಚಿಕೊಟ್ಟರು ಕೂಡ. ಇವೆಲ್ಲ ಮಾಡ್ತಾ ಇದ್ದಾರೆ ಪ್ರಿಯರೇ. ಕೆಲವರು ಏನೇನೋ ಹೇಳ್ತಾರೆ, ನನಗೆ ದೇವರ ಆತ್ಮ ಇದೆ ಎಂದು ಪ್ರವಾದಿಸುತ್ತಾರೆ, ಅನ್ಯ ಭಾಷೆಗಳಲ್ಲಿ ಮಾತಾಡ್ತಾರೆ. ಮಾತ್ರವಲ್ಲದೆ ನಮಗೆ ದೊಡ್ಡ ನಂಬಿಕೆ ಇದೆ ಅನ್ನುತ್ತಾರೆ. ನಾವು ಬಡವರ ಸೇವೆ ಮಾಡ್ತಾ ಇದ್ದೇವೆ, ಎಷ್ಟೋ ದೊಡ್ಡ ಆಶ್ರಮ ಕಟ್ಟಿದ್ದೇವೆ, ಎಷ್ಟೋ ಮಂದಿ ಬಡವರಿಗೆ ಆಹಾರ ಕೊಟ್ಟಿದ್ದೇವೆ, ಎಷ್ಟೋ ಆರ್ಭಾಟಗಳನ್ನು ಮಾಡ್ತಿದ್ದೇವೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಪ್ರೀತಿಯೇ ಇಲ್ಲದೆ ಇರೋದಾದ್ರೆ, ದೊಡ್ಡಸ್ತಿಕೆಗಾಗಲಿ ಹೆಸರಿಗಾಗಲಿ ಮಾಡೋದಾದ್ರೆ ವ್ಯರ್ಥ. ಇವೆಲ್ಲವುಗಳನ್ನು ಮಾಡಿದಾಗಿಯೂ ಪ್ರೀತಿ ಇಲ್ಲದವನಾಗಿದ್ರೆ ನಾನು ವ್ಯರ್ಥನು ಎಂದು ಪೌಲನು ಹೇಳಿದ್ದಾನೆ. ನಿಜವೇ, ಒಂದು ಕ್ರೈಸ್ತಿಯ ಜೀವಿತಕ್ಕೆ ಮೂಲ ಆಧಾರವೇ ಪ್ರೀತಿ. ಆ ಪ್ರೀತಿ ತಂದೆಯ ಪ್ರೀತಿಯಾಗಿದೆ. ದೇವರು ಪ್ರೀತಿ ಸ್ವರೂಪನಾಗಿದ್ದಾರೆ. ದೇವರೇ ಪ್ರೀತಿಯಾಗಿದ್ದಾರೆ. ದೇವರು ಪ್ರೀತಿಯಿಂದ ನಮ್ಮನ್ನು ಸೃಷ್ಟಿಸಿದ್ದಾರೆ. ದೇವರು ಲೋಕವನ್ನೆಲ್ಲ ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದರು. ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರನ್ನು ಎಷ್ಟೋ ಪ್ರೀತಿಸಿ ಶಿಲುಬೆ ಮೇಲೆ ತನ್ನ ಪ್ರಾಣ ಅರ್ಪಿಸಿ ಕೊಡುವುದರ ಮೂಲಕ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾರೆ. ನಾವು ಕೂಡ ಅದೇ ಕ್ರಿಸ್ತನ ಪ್ರೀತಿಯುಳ್ಳವರಾಗಿ ಲೋಕದಲ್ಲಿ ಜೀವಿಸೋಣ. ಪ್ರೀತಿಗೆ ವಿರೋಧವಾಗಿರುವ, ಪ್ರೀತಿಗೆ ಹಾನಿಕರವಾಗಿರುವ, ಪ್ರೀತಿಯನ್ನು ನಿಲ್ಲಿಸಿ ಬಿಡುವಂತಹ, ಪ್ರೀತಿಯನ್ನು ಹಾಳು ಮಾಡುವಂತಹ ಸ್ವಾರ್ಥತೆಯಿಂದ, ಗರ್ವದಿಂದ, ಅಹಂಕಾರದಿಂದ, ಸ್ವಾರ್ಥತೆಯಿಂದ ದೇವರು ನಮ್ಮನ್ನು ಬಿಡಿಸುವ ಹಾಗೆ ಮೊರೆ ಇಡೋಣ. ಇದು ಎಷ್ಟೋ ಅವಶ್ಯಕವಾಗಿದೆ. ಈ ದಿನ ದೇವರ ವಾಕ್ಯ ಜೀವದ ಬುಗ್ಗೆಯಾಗಿದೆ. ನಮ್ಮ ಬದುಕಿನಲ್ಲಿ ಆತನ ಮಾತಿನ ಪ್ರಕಾರ ಜೀವಿಸೋಣ, ಆತನ ಪ್ರೀತಿಯಿಂದ ಜೀವಿಸೋಣ. ಯಾವನಾದರೂ ನಾನು ಪ್ರೀತಿಯುಳ್ಳವನಾಗಿದ್ದೇನೆ ಎಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸುವುದಾದರೆ, ಕಣ್ಣಿಗೆ ಕಾಣಿಸುವ ಸಹೋದರನನ್ನು ಪ್ರೀತಿಸದೇ ಇರುವವನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸುತ್ತಾನೆ ಎಂದು ಹೇಳಲಾಗಿದೆಯಲ್ಲವೇ? ಅದಕ್ಕಾಗಿಯೇ
ನಾವು ನಮ್ಮನ್ನೇ ಪ್ರೀತಿಸುವಂತೆ ನಮ್ಮ ನೆರೆಯವರನ್ನು ಪ್ರೀತಿಸೋಣ. ನಮ್ಮನ್ನು ಸೃಷ್ಟಿಸಿರುವ, ನಮಗಾಗಿ ಪ್ರಾಣ ಕೊಟ್ಟಿರುವ ನಮ್ಮ ಕರ್ತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಿ ಸೇವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಸನ್ನಿಧಿಯಲ್ಲಿ ನಿಮಗೆ ಸ್ತುತಿ ಸಲ್ಲಿಸುತ್ತೇವೆ. ಪ್ರೀತಿಯಿಲ್ಲದ ಈ ಲೋಕದಲ್ಲಿ, ಸ್ವಾರ್ಥತೆಯಿಂದ ತುಂಬಿಕೊಂಡಿರುವ ಮಾನವರ ಮಧ್ಯದಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಪ್ರಕಟಿಸುವವರಾಗಿಯೇ ಉಳ್ಕೊಳ್ಳದೆ ನಮ್ಮ ಜೀವಿತಗಳ ಮೂಲಕ ಪ್ರೀತಿ ತೋರಿಸಿಕೊಡುವಂತೆ ಸಹಾಯ ಮಾಡಿರಿ. ಎಷ್ಟರ ಮಟ್ಟಿಗೆ ನಿಮ್ಮ ಪ್ರೀತಿ ನಾವು ಸವಿಯುತ್ತಿದ್ದೇವೋ ಅಷ್ಟರ ಮಟ್ಟಿಗೆ ನಿಮ್ಮ ಪ್ರೀತಿ ನಾವು ಹಂಚಬೇಕು. ಯಾರೊಬ್ಬರು ನಶಿಸುವುದು ನನಗಿಷ್ಟ ಇಲ್ಲ ಎಂದು ಹೇಳಿದಿರಲ್ಲವೇ? ಶಾರೀರಿಕ ಅವಶ್ಯಕತೆಗಳು ಮಾತ್ರವಲ್ಲದೆ, ಮಾನಸಿಕ ಆದರಣೆ ಮಾತ್ರವಲ್ಲದೆ, ನಿತ್ಯ ನರಕಕ್ಕೆ ಹೋಗದಂತೆ ಪ್ರತಿಯೊಬ್ಬರ ರಕ್ಷಣೆಗೋಸ್ಕರ ಕ್ರಿಸ್ತನನ್ನು ಪ್ರಕಟಿಸುವವರನ್ನಾಗಿ, ಪ್ರೀತಿಯನ್ನು ತೋರಿಸುವವರನ್ನಾಗಿ ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ನಾವು ಅವುಗಳನ್ನು ವೀಕ್ಷಿಸಿ ಪ್ರಾರ್ಥಿಸ್ತಿದ್ದೇವೆ. ಯಾಕೆ ಪ್ರಾರ್ಥಿಸ್ತಿದ್ದೀರಿ ಅನ್ನುತ್ತೀರಾ? ಕ್ರಿಸ್ತನ ಪ್ರೀತಿ ನಮ್ಮನ್ನು ಬಲವಂತಗೊಳಿಸುತ್ತಿದೆ. ಇಲ್ಲವಾದರೆ ನೀವ್ಯಾರು, ನಾವ್ಯಾರು? ಹೌದಲ್ಲವೇ? ಆದರೆ ನಿಮ್ಮ ಭಾರಗಳು ನಮ್ಮ ಭಾರಗಳೆಂದೆಣಿಸಿ, ನಮ್ಮ ಕರ್ತನು ನಮ್ಮ ಭಾರಗಳಿಗೋಸ್ಕರ ಶಿಲುಬೆಯಲ್ಲಿ ಮಾಡಿರುವ ಯಜ್ಞದ ನಿಮಿತ್ತವಾಗಿ ಅದರ ಮುಖಾಂತರ ನಮಗೆ ಬಿಡುಗಡೆ ಇದೆ. ಆತನ ನಾಮದಲ್ಲಿ ಸ್ವಸ್ಥತೆ, ರಕ್ಷಣೆ, ವಿಮೋಚನೆ ಇದೆ. ಆದುದರಿಂದ ನಿಮ್ಮ ಪಕ್ಷದಲ್ಲಿ ದೇವರಿಗೆ ನಾವು ವಿಜ್ಞಾಪನೆ ಮಾಡ್ತಿದ್ದೇವೆ. ನೀವು ಕೂಡ ಸಮರ್ಪಿಸಿಕೊಂಡು ಪ್ರಾರ್ಥಿಸುವಾಗಲೇ ನೀವು ಕೂಡ ನಿಜವಾದ ಆಶೀರ್ವಾದ ಹೊಂದಿಕೊಳ್ತೀರಿ. ಮತ್ತೊಮ್ಮೆ ಹೇಳ್ತೇನೆ, 8939731313 ನಂಬರ್ಗೆ, ಹೊರದೇಶದವರು ಸಹ ಇದ್ರೆ ಇದೇ ನಂಬರ್ಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ನಮ್ಮೆಲ್ಲರ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ ಎಂಬುದು ನಾವು ನೋಡುತ್ತಲೇ ಇದ್ದೇವೆ. ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಎಡಬಿಡದೆ ಪ್ರಾರ್ಥಿಸುವುದನ್ನು ಕಲಿಯುತ್ತಿದ್ದೀರಲ್ಲವೇ? ಸ್ಥಿರವಾಗಿ ಪ್ರಾರ್ಥಿಸೋಣ. ಅದ್ಭುತವಾದ ದೇವರ ಉತ್ತರ ಪಡೆದುಕೊಂಡು ದೇವರಿಗೆ ಸಾಕ್ಷಿಗಳಾಗಿ ಬದುಕೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.